ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವಿವಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು, ಶಕಟಪುರದ ವೇಣುಗೋಪಾಲ ಸ್ವಾಮಿ ಟೆಂಪಲ್ನ ನೋಡಿಕೊಂಡು ಇವಾಗ ಹರಿಹರಪುರದಲ್ಲೊಂದು ಫೇಮಸ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಆನ್ ದ ವೇ ಹೊರಟಿದ್ದೀವಿ. ಇವಾಗ ಅಲ್ಲೇ ಪ್ರಸಾದನೂ ಸಿಗುತ್ತಂತೆ. ಸೊ ಮಧ್ಯಾಹ್ನ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ನಾವಿವಾಗ ಹರಿಹರಪುರದಲ್ಲಿರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರಸಾದ ವಿತರಣೆನೂ ಇದೆಯಂತೆ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ಕಿದೆ. ಫಸ್ಟು ಊಟ ಮಾಡಿಬಿಡ್ಬೇಕು, ಅದಾದಮೇಲೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಗ್ತೀವಿ. ಸೊ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಳ್ಳೋಣ ಅಂತ. ಒಬ್ಬೊಬ್ರು ಒಂದೊಂಥರ ಒಪಿನಿಯನ್ ಹೇಳ್ತಾ ಇದ್ದಾರೆ. ಒಬ್ರು ಹೇಳ್ತಾ ಇದ್ದಾರೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ. ಒಬ್ರು ಹೇಳ್ತಾ ಇದ್ದಾರೆ ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ. ನನಗೆ ಯಾವುದಾದ್ರೂ ಸರಿ, ಬಟ್ ಊಟ ಕೊಟ್ಟರೆ ಸಾಕು ಆ ಥರ ಆಗ್ಬಿಟ್ಟೈತೆ. ಬೆಳಗ್ಗೆ ಎರಡು ಚಪಾತಿ ತಿಂದಿರೋದು, ಹೊಟ್ಟೆ ಹಸಿತಾ ಇದೆ ನನಗೆ. ಅದಕ್ಕೋಸ್ಕರ ನಾವೇನು ಈ ಸತಿ ವಿಸಿಟ್ ಮಾಡಿದ್ದೀವೋ ಈ ಟೆಂಪಲ್ಸ್ ಎಲ್ಲನೂ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ನಾವು ವಿಸಿಟ್ ಮಾಡೇ ಇರಲಿಲ್ಲ. ಯಾಕಂದರೆ ಶೃಂಗೇರಿಗೆ ಎಷ್ಟೋ ಸಾರಿ ಬಂದಿದ್ದೀವಿ, ಬಟ್ ಅವಾಗೆಲ್ಲ ನಮಗಿದು ಗೊತ್ತೇ ಇರಲಿಲ್ಲ ಅನಿಸುತ್ತೆ. ಇವಾಗ ನನ್ನ ಮೈದ್ನ ಇದ್ದಾರಲ್ಲ, ಅವರು ಎಲ್ಲ ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ, ತುಂಬ ಯೂಟ್ಯೂಬರ್ಸು ಬಂದು ವಿಸಿಟ್ ಮಾಡಿ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗಿದ್ದು. ಇಲ್ಲೇನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ರೂಮ್ಸು, ರೆಂಟ್ಗೂ ಕೂಡ ಅವೈಲಬಲ್ ಇರುತ್ತಂತೆ. ಮತ್ತು ಇಲ್ಲಿ ರೆಂಟಿಗೆ ಇರ್ತಾರಲ್ಲ ಅವ್ರಿಗೆ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತಂತೆ. ಸೊ ನೀವೇನಾದ್ರೂ ಶೃಂಗೇರಿ ಹತ್ರದಲ್ಲೇ ಬಂದಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ರೂಮ್ ಮಾಡಿದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಎಲ್ಲಾನು ಸಿಗುತ್ತೆ. ಮತ್ತೆ ಪ್ಲೇಸು ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ, ಪ್ರಶಾಂತವಾಗಿದೆ. ಅದೇ ಸೈಲೆನ್ಸ್ ಟೈಮ್ ಇದ್ರೆ ಒಂದಿನ ಏನು 2 ದಿನ ಬೇಕಾದ್ರೆ ಇರ್ಬೋದು. ಇಲ್ಲ ಟೈಮ್ ಇಲ್ಲ ನಮ್ಗೆ. ಭಾನುವಾರದೊಳಗೆ ಬೆಂಗಳೂರಿಗೆ ರೀಚ್ ಆಗ್ಬೇಕು. ಬೆಳಗ್ಗೆ ಸೋಮವಾರ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಸೋಮವಾರ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಈ ಸ್ಕೂಲ್ಗೆ ಹೋಗ್ಬೇಕು. ಈ ಸ್ಕೂಲ್ಗೆ ಎಲ್ಲ ಮಾಡ್ಬೇಕಲ್ಲಪ್ಪ. ಪಟಪಾಡು ಮಾಡ್ಬೇಕು, ಇದನ್ನು ನೋಡ್ಬೇಕು. ಏನು ಮಾಡೋಕ್ಕಾಗಲ್ಲ. ನಾವು ಈ ಟೈಮಲ್ಲಿ ಏನು ವಿಸಿಟ್ ಮಾಡಿದ್ದೀವಿ, ಮಳೆಗಾಲದ ಕಾಲ ಅಲ್ವಾ. ಈ ಕಡೆ ಅಂತೂ ತುಂಬ ಮಳೆ ಅಂತೇಳಿ ನ್ಯೂಸಲ್ಲೆಲ್ಲ ಬರ್ತಾಯಿತ್ತು. ನನಗಂತೂ ಫುಲ್ ಭಯ ಆಗೋಗಿತ್ತು ಏನಾಗುತ್ತೋ ಏನೋ ಅಂತ. ಬಟ್ ಆದರೆ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಅದರ ಡೆಡ್ ಆಪೋಸಿಟ್ ಇತ್ತು. ನಾವು ಬಂದಿದ್ದೀವಿ ಅಂತನೋ ಏನೋ ಗೊತ್ತಿಲ್ಲ. ಕ್ಲೈಮೇಟು ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ಬಿಸಿಲು ಇರಲಿಲ್ಲ ಮತ್ತು ಮಳೆನೂ ಬರ್ತಾ ಇರಲಿಲ್ಲ. ಮೋಡ ಕವಿದ ವಾತಾವರಣ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಬಿಸಿಲಿದ್ದಾಗೆಲ್ಲ ವೈಟ್ ಪೇಂಟ್ಸ್ ಹಾಕಿದ್ದಾರೆ. ಆಲ್ಮೋಸ್ಟ್ ಇವಾಗ ಎಲ್ಲ ದೇವಸ್ಥಾನಗಳಲ್ಲೂ ಆ ಥರ ಹಾಕಿರ್ತಾರಲ್ವ ವೈಟ್ ಪೇಂಟ್ಸು. ಬಿಸಿಲಿದ್ರೆ ಅದರ ಮೇಲೆ ನಡ್ಕೊಂಡು ಹೋಗ್ಲಿ ಅಂತೇಳಿ ಅದನ್ನೇ ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಇಲ್ಲಿ ಬಂದು ರೀಚ್ ಆದ ತಕ್ಷಣ ಎಂಟ್ರೆನ್ಸಲ್ಲೇ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಸನ್ನಿಧಿ ಅಂತ ಹೇಳಿ ಒಂದು ಆಂಜನೇಯ ಸ್ವಾಮಿದು ಸ್ಟ್ಯಾಚ್ಯೂ ಇದೆ. ಮತ್ತು ಅದರದ್ದು ಆಂಜನೇಯ ಸ್ವಾಮಿಯವ್ರದ್ದು ಪಾದ ಇದೆಯಲ್ಲ ಅದೂ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅದನ್ನೇ ನೋಡಿಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಊಟಕ್ಕೆ ಹೋಗ್ಬೋಣ ಅಂತೇಳಿ ಹೋಗ್ತಾ ಇದ್ವಿ ನಾವಿವಾಗ. ಅದು ಮಾರ್ನಿಂಗ್ ಎಷ್ಟೊತ್ತಿಂದ 9 o'clock ಮಾರ್ನಿಂಗ್ 9 o'clock 6:30 ತನಕನೂ ದರ್ಶನ ನಡೆಯುತ್ತಂತೆ. ಸೊ ಯಾವಾಗಾದ್ರೂ ನೀವು ಬಂದು ದರ್ಶನ ಮಾಡ್ಬೋದು. ಬೆಳಗ್ಗೆ 6ರಿಂದ ಸಂಜೆ 6:30ವರೆಗೂ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30 ತನಕ ಅಂತೆ. ಸೊ ನಾನು ಟೈಮಿಂಗ್ ನೋಡ್ತಾ ಇರ್ಬೋದು, ದೇವಸ್ಥಾನದ ಟೈಮಿಂಗ್ ಇದು. ದರ್ಶನ 6ರಿಂದ 8:30. ಮತ್ತೆ ಪ್ರಸಾದದ ಟೈಮಿಂಗು ಇದಿದೆ ನೋಡಿ. ಪ್ರಸಾದ ಟೈಮು ತುಂಬ ವಿಶಾಲವಾಗಿದ್ದಾವೆ ದೇವಸ್ಥಾನಗಳೆಲ್ಲ. ಇದು ಯಾವುದೂ ನಾವು ಇಲ್ಲಿ ತನಕ ವಿಸಿಟೇ ಮಾಡಿರಲಿಲ್ಲ. ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿ. ಹಾರ್ಸ್ ಇದೆ ಗೈಸ್, ಕುದುರೆಗಳಿದ್ದಾವೆ 2. ಏನು ಪ್ರಸಾದ ಕೊಡ್ತಾರೆ ಅಂತ ನೋಡೋಣ ಬನ್ನಿ, ಒಳಗಡೆ ಹೋಗ್ಬಿಟ್ಟು. ಹೊಟ್ಟೆ ತುಂಬ ಹಸಿತಾ ಇದೆ. ಏನೋ ಒಂದು ಸಿಕ್ಕಿದ್ರೆ ಸಾಕನ್ನೋ ಥರ ಇದೆ. ನೋಡ್ತಾ ಇರ್ಬೋದು, ಪ್ಯಾಂಟ್ ಶರ್ಟ್ ಹಾಕೊಂಡಿರೋರಿಗೆ ಫಸ್ಟ್ ಫ್ಲೋರಲ್ಲಿ ಊಟ ಇರುತ್ತೆ. ಪಂಚೆ ಶಲ್ಯ ಹಾಕೊಂಡಿರೋರಿಗೆ ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ. ನಾವಿವಾಗ ಭೋಜನ ಶಾಲೆ 1ನೇ ಮಹಡಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಎತ್ನಿಕ್ ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಪಂಚೆ ಶರ್ಟ್ ಎಲ್ಲ ಜರ್ನಿ ಮಾಡೋಕ್ಕೆಲ್ಲ ಚೆನ್ನಾಗಿರಲ್ಲ ಅಂತೇಳಿ ಪ್ಯಾಂಟ್ ಶರ್ಟ್ ಹಾಕೊಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಫ್ಲೋರ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಪಂಚೆ ಶರ್ಟ್ ಹಾಕೊಂಡಿರೋರು ಗ್ರೌಂಡ್ ಫ್ಲೋರಲ್ಲೇ ಊಟ ಇರುತ್ತಂತೆ. ಅವ್ರದ್ದೇ ಅದೊಂದು ರೂಲ್ಸ್ ಎಲ್ಲ ಇರುತ್ತಲ್ವ. ಬನ್ನಿ ಇವಾಗ ಹಾಲು ಇರ್ಬೋದು, ಊಟದ ಹಾಲು ಎಷ್ಟು ವಿಶಾಲವಾಗಿದೆ ಅಂಥೇಳಿ ತೋರಿಸುತ್ತ ಬನ್ನಿ. ಸೊ ಈಗ ನಾವು ಊಟ ಮಾಡಕ್ಕೆ ಹೋಗ್ತೀವಿ. ದೊಡ್ಡ ಮಾಡಿ ವಾಶ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಬನ್ನಿ ಹೋಗೋಣ.
ಘಮ ಘಮ ಅಂತಿದ್ಯಾ? ಘಮ 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 ಘಮ. ನಾವಿವಾಗ ಪ್ರಸಾದ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಒಳ್ಳೆ ಅನ್ನ ಸಾಂಬಾರು ಹಾಕಿದ್ರು, ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಟೇಸ್ಟ್ ವೈಸ್ ಅಂತೂ ನನಗಂತೂ ಸಾಂಬಾರು ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಸಾಂಬಾರು ಅನ್ನ ಮಾತ್ರ. ಅಪ್ಪಾಜಿ ಪ್ರಸಾದ ಅಮ್ಮ ಪ್ರಸಾದ ಅನ್ನದಾನ ತುಂಬ ಚೆನ್ನಾಗಿದೆ. ವ್ಯವಸ್ಥೆನೂ ತುಂಬ ಚೆನ್ನಾಗೈತೆ. ಚೆನ್ನಾಗಿತ್ತು. ಚೆನ್ನಾಗಿದೆ. ಜನ ಕಮ್ಮಿ, ಸರಿಯಾಗಿ ಜನಗಳಿಗೆ ಪ್ರಚಾರ ಆದಾಗ ವ್ಯವಸ್ಥೆನೂ ಜಾಸ್ತಿ ಮಾಡಬೇಕಾಗುತ್ತೆ, ಎಲ್ಲನೂ ಜಾಸ್ತಿ ಮಾಡಬೇಕು. ಚೆನ್ನಾಗಿದೆ. ಏನು ದೇವಸ್ಥಾನ ಇದೆ? ಹರಿಹರಪುರ. ಹರಿಹರಪುರ. ಹಿಂಗೆ ನಮಗೆ ಯಾರು ಇವು ಮಕ್ಕಳದೇ ಸೌಂಡ್. 10 ಕಿಲೋಮೀಟ್ರೆ. ಅಲ್ಲಿ ನಾವು ತಿಂದಿಲ್ಲ, ಇಲ್ಲಿ ಬಂದ್ವಿ. ಯಾರೋ ಹೇಳಿದ್ರು ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ. ಎಲ್ಲ ಟೇಬಲ್ ಸಿಸ್ಟಮು ಹೋಗ್ಬಿಟ್ಟು ಬರೀ ಪ್ರಸಾದ ಉಣ್ಕೊಂಬರ್ಬೇಡಿ. ಒಂದು 5 ಜನ 10 ಜನ ಆದರೆ 200 300 ಒಂದು 500 ಅನ್ನದಾನಕ್ಕೆ ಹಾಕಿ ಉಣ್ಕೊಂಡು ನೀವು ಬಂದುಬಿಟ್ರೆ ಪ್ರಸಾದ ಅಂದ್ಕೊಂಡು ಅಲ್ಲೆಲ್ಲ ಒಂದು ಸಿಗರೇಟ್ ಸೇರಿಬಿಡ್ತೀರ, ಅಲ್ಲೆಲ್ಲ ಪಿಜ್ಜಾ ತಿಂದ್ಬಿಡ್ತೀರ. ಅದಕ್ಕಿಂತ ಕಡೆ ಏನಿಲ್ಲ ಕೊಟ್ಟರೆ ಇನ್ನೊಬ್ರಿಗೆ ಅನ್ನದಾನ ಮಾಡೋಕ್ಕಾಗುತ್ತೆ. ಇವಾಗ ನಾನು 10 ಜನ ಹೋದರೆ ಕೊನೆ ಪಕ್ಷ ಒಂದು 500 ಆದರೂ ಹಾಕ್ಬೇಕು. 1000 ಬೇಡ, 500 ಆದರೂ ಹಾಕ್ಬೇಕು. ಒಂದು 5 ಜನ ಹೋದರೆ ಒಂದು 200 ಆದರೂ ಹಾಕಿ ಅನ್ನದಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆದಾಯ ಬಂದರೆ ತಾನೇ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಹೋದವ್ರಿಗೆ ಮತ್ತೆ ಬಂದ್ಬಿಟ್ಟು ನನ್ನ ವೆರಿ ಗುಡ್, ವೆರಿ ಗುಡ್. ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಅಂತೇಳಿ ಹೊರಟಿದ್ದೀವಿ. ನಾವು ಹೊರಟಿರೋ ದಾರಿಯಲ್ಲಿ ಈ ಥರದೊಂದು ಹೂ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಹಾಗೇನೆ ಇಲ್ಲಿ 2 ಕುದುರೆಗಳಿದ್ದಾವೆ, ಅದೆರಡೂ ನಿಂತಿದ್ವಲ್ಲ. ನಮ್ಮ ಮಕ್ಕಳು ನೋಡ್ಕೊಂಡು ಖುಷಿ ಪಡ್ತಾಯಿದ್ರು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೀಬೆಕಾಯಿ ಮರ ಇತ್ತು, ಬಟ್ ಸೀಬೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಿತ್ತು. ನನಗೆ ಸೀಬೆಕಾಯಿ ಅಂತಂದರೆ ತುಂಬ ಇಷ್ಟ, ಬಟ್ ಹುಡುಕ್ತೆ ಸಿಕ್ಕಲಿಲ್ಲ ಅಲ್ಲಿ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೇಳಿ. ಬರೀ ಕಲ್ಲಲ್ಲೇ ಕಟ್ಟಿರೋದು ಇದು ದೇವಸ್ಥಾನ ಅಂತೆ. ಕಲ್ಲುಗಳನ್ನು ಕೆತ್ತಿ ಅದನ್ನು ಜೋಡಿಸಿ ಮಾಡಿಸಿರೋ ಅಂಥ ಟೆಂಪಲ್ ಅಂತೆ ಇದು. ಸಿಕ್ಕಾಪಟ್ಟೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬರೋರು ನೀವೇನಾದ್ರೂ ಒಳಗಡೆ ವೀಡಿಯೋ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅದನ್ನು ಮರ್ತುಬಿಡಿ. ಯಾಕಂತಂದರೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ದೇವರು. ಶಾರದಾ ತಾಯಿ ಇರ್ಬೋದು ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿನೂ ಅಷ್ಟೇ ಕಣ್ಣಲ್ಲಿ ಕಟ್ತಂಗಿದೆ. ಇನ್ನು ದೇವ್ರದ್ದು ಅಲಂಕಾರ ಮಾಡಿದ್ದು ಎಲ್ಲನೂ ನನಗೆ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ಆ ಗೋಡೆಗಳಲ್ಲಿ ದಶಾವತಾರನ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನೋಡಿದ ತಕ್ಷಣವೇ ಅರ್ಥ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನಿಜವಾಗ್ಲೂ ಮಸ್ಟ್ ವಿಸಿಟ್ ಟೆಂಪಲ್ ಅಂತಲೇ ಹೇಳ್ಬೋದು ಇದು. ನಾವಿವಾಗ ಹರಿಹರಪುರದಲ್ಲಿರುವಂಥ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಪ್ರಸಾದ ತಿಂದಿದ್ದಾಯಿತು, ಒಳ್ಳೆ ಪ್ರಸಾದ ಕೊಟ್ಟಿದ್ರು. ಹೊಟ್ಟೆ ತುಂಬ ಶಾಂತವಾಗಿದೆ. ಇವಾಗ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು ದರ್ಶನಕ್ಕೆ ಒಳಗಡೆ ವೀಡಿಯೋಸ್ ಫಾಲೋ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ನೋಡಿ ನಾನೇ ಮಾಡಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವು ಯಾರಾದ್ರೂ
ಶೃಂಗೇರಿ ಸೈಡ್ ಬರೋರಿದ್ದರೆ ಹರಿಹರಪುರ ಅಂತೇಳಿ ಇಲ್ಲಿಗೆ ತಪ್ಪದೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ನಾವೆಲ್ಲ ವಿಸಿಟ್ ಮಾಡಿ ವೀಡಿಯೋಸ್ ಮಾಡಿದ್ರೇ ಅಲ್ವಾ ಅವ್ರಿಗೂ ಅದು ಟೆಂಪಲ್ಸ್ ಎಲ್ಲ ಫೇಮಸ್ ಆಗೋದು, ಮತ್ತು ಅವ್ರಿಗೆ ಟೆಂಪಲ್ದು ಇನ್ಕಮ್ ಜಾಸ್ತಿ ಆಗೋದು, ಮತ್ತು ಬರೋರಿಗೆಲ್ಲ ಅನ್ನ ಪ್ರಸಾದ ಕೊಡ್ತಾ ಇದ್ರಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.